ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಸತಕ್ಕಂತ ಕಾರ್ಯ ಮಂದಗತಿಯಲ್ಲಿ ಸಾಗಿದೆ. ಕಳೆದ 15 ದಿನಗಳಿಂದ ಈ ಒಂದು ಕಾರ್ಯ ಶುರುವಾಗಿರತಕ್ಕಂಥದ್ದು ಗಮನಿಸಬಹುದು. ಕಳೆದ 15 ದಿನಗಳಿಂದ ಕೂಡ ಕ್ರಸ್ಟ್ ಗೇಟ್ಗಳನ್ನ ರಿಮೂವ್ ಮಾಡತಕ್ಕಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕೇವಲ ಒಂದೇ ಒಂದು ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ತಕ್ಕಂತಹ ಕೆಲಸವನ್ನ ಇವತ್ತು ತುಂಗಭದ್ರಾ ಆಡಳಿತ ಮಂಡಳಿಯ ತಜ್ಞರು ಮಾಡ್ತಾ ಇರ್ತಕ್ಕಂಥದ್ದು. 18 ಗೇಟ್ ನಂಬರ್ 18 ಒಂದನ್ನ ಮಾತ್ರ ಕೂಡಿಸಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಕಡೆ ಗೇಟ್ ಅನ್ನ ಕೂಡಿಸಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಚೈನ್ ಅನ್ನ ಕೂಡಿಸ್ತಕ್ಕಂತಹ ಕೆಲಸ ಕೂಡ ಭರದಿಂದ ಸಾಗ್ತಾ ಇದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ಲಿಕ್ಕೆ ಮತ್ತೆ ಗೇಟ್ ಗಳನ್ನ ರಿಮೂವ್ ಮಾಡ್ಲಿಕ್ಕೆ 15-16 ದಿನ ಬೇಕಿತ್ತ ಅಂತಕ್ಕಂತಹ ಪ್ರಶ್ನೆ ಕೂಡ ಎದ್ದಿರ್ತದೆ. ಬಹಳ ವೇಗವಾಗಿ ಈ ಒಂದು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂತಹ ಕೆಲಸ ಆಗಬೇಕು ಅಂತಕ್ಕಂತಹ ಕಾರ್ಯ ಇದ್ರೂ ಕೂಡ ಅದ್ಯಾಕೋ ಗೊತ್ತಿಲ್ಲ, ಬಹಳ ಸ್ಲೋ ಆಗಿ ಈ ಒಂದು ಕೆಲಸ ಆಗ್ತಿದೆ ಅಂತಕ್ಕಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. 4 ತಂಡಗಳನ್ನ ಮಾಡ್ಕೊಂಡಿರ್ತಕ್ಕಂತಹ TB ಬೋರ್ಡ್ ನ ಅಧಿಕಾರಿಗಳು 2 ತಂಡ ಏನು ಕ್ರಸ್ಟ್ ಗೇಟ್ ಗಳನ್ನ ರಿಮೂವ್ ಮಾಡ್ತಕ್ಕಂಥ ಕೆಲಸಕ್ಕೆ, ಮತ್ತೆರಡು ತಂಡ ಹೊಸ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ಲಿಕ್ಕೆ ಅಂತಕ್ಕಂತ ಒಂದು 4 ತಂಡಗಳನ್ನ ಮಾಡ್ಕೊಂಡಿದೆ. ಆದ್ರೆ ಸಾಕಷ್ಟು ಮೆನ್ ಪವರ್ ಅನ್ನ ತಗೊಂಡು ಮಾಡಬಹುದಾಗಿತ್ತು. ಆದ್ರೆ ಇದ್ರ ಜೊತೆಗೆ ಸಾಕಷ್ಟು ತಂತ್ರಜ್ಞಾನ ಮುಂದುವರೆದಿದ್ರು ಕೂಡ ಯಾಕೆ ಇಷ್ಟು ಮಂದಗತಿಯಲ್ಲಿ ಕಾರ್ಯ ಸಾಗ್ತಾ ಇದೆ ಅಂತಕ್ಕಂಥದ್ದು ಹಲವು ಬಾರಿ ನಾವು ಹಲವು ಕಡೆ ನೋಡಿದ್ದೀವಿ. ಸಾಕಷ್ಟು ಬಾರಿ ಕೆಲವೊಮ್ಮೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾತ್ರೋರಾತ್ರಿ ಈ ಒಂದು ಒಡ್ಡುಗಳನ್ನ ಕಟ್ತಕ್ಕಂಥದ್ದು, ಗೇಟ್ಗಳನ್ನ ಕೂಡಿಸ್ತಕ್ಕಂತಹ ಕೆಲಸಕ್ಕೆ ಮುಂದಾಗ್ತದೆ. ಆದ್ರೆ ಇಲ್ಲಿ TB ಡ್ಯಾಮ್ ನ ಒಂದು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂತಹ ಕೆಲಸದಲ್ಲಿ ಯಾಕೋ ವಿಳಂಬ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ತುಂಗಭದ್ರಾ ಆಡಳಿತ ಮಂಡಳಿಯ ತಂತ್ರಜ್ಞರು ಕಡಿಮೆ ಇದ್ದಾರೋ ಅಥವಾ ಮತ್ತಷ್ಟು ತಂತ್ರಜ್ಞರು ಬೇಕು ಅಂತಕ್ಕಂತಹ ಆಲೋಚನೆಯನ್ನು ಕೂಡ ಮಾಡಿ ವೇಗವಾಗಿ ಈ ಒಂದು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂಥ ಕಾರ್ಯ ಮಂದಗತಿಯಲ್ಲಿ ಸಾಗಿದೆ. ಕಳೆದ 15 ದಿನಗಳಿಂದ ಈ ಒಂದು ಕಾರ್ಯ ಶುರುವಾಗಿರ್ತಕ್ಕಂಥದ್ದು ಗಮನಿಸಬಹುದು. ಕಳೆದ 15 ದಿನಗಳಿಂದ ಕೂಡ ಕ್ರಸ್ಟ್ ಗೇಟ್ ಗಳನ್ನ ರಿಮೂವ್ ಮಾಡತಕ್ಕಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕೇವಲ ಒಂದೇ ಒಂದು ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ತಕ್ಕಂತಹ ಕೆಲಸವನ್ನ ಇವತ್ತು ತುಂಗಭದ್ರಾ ಆಡಳಿತ ಮಂಡಳಿಯ ತಜ್ಞರು ಮಾಡ್ತಾ ಇರ್ತಕ್ಕಂಥದ್ದು. 18 ಗೇಟ್ ನಂಬರ್ 18 ಒಂದನ್ನ ಮಾತ್ರ ಕೂಡಿಸಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಕಡೆ ಗೇಟ್ ಅನ್ನ ಕೂಡಿಸಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಚೈನ್ ಅನ್ನ ಕೂಡಿಸ್ತಕ್ಕಂತಹ ಕೆಲಸ ಕೂಡ ಭರದಿಂದ ಸಾಗ್ತಾ ಇದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ಲಿಕ್ಕೆ ಮತ್ತೆ ಗೇಟ್ ಗಳನ್ನ ರಿಮೂವ್ ಮಾಡ್ಲಿಕ್ಕೆ 15-16 ದಿನ ಬೇಕಿತ್ತ ಅಂತಕ್ಕಂತಹ ಪ್ರಶ್ನೆ ಕೂಡ ಎದ್ದಿರ್ತದೆ. ಬಹಳ ವೇಗವಾಗಿ ಈ ಒಂದು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂತಹ ಕೆಲಸ ಆಗಬೇಕು ಅಂತಕ್ಕಂತಹ ಕಾರ್ಯ ಇದ್ರೂ ಕೂಡ ಅದ್ಯಾಕೋ ಗೊತ್ತಿಲ್ಲ, ಬಹಳ ಸ್ಲೋ ಆಗಿ ಈ ಒಂದು ಕೆಲಸ ಆಗ್ತಿದೆ ಅಂತಕ್ಕಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. 4 ತಂಡಗಳನ್ನ ಮಾಡ್ಕೊಂಡಿರ್ತಕ್ಕಂತಹ TB ಬೋರ್ಡ್ ನ ಅಧಿಕಾರಿಗಳು 2 ತಂಡ ಏನು ಕ್ರಸ್ಟ್ ಗೇಟ್ ಗಳನ್ನ ರಿಮೂವ್ ಮಾಡ್ತಕ್ಕಂಥ ಕೆಲಸಕ್ಕೆ, ಮತ್ತೆರಡು ತಂಡ ಹೊಸ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ಲಿಕ್ಕೆ ಅಂತಕ್ಕಂತ ಒಂದು 4 ತಂಡಗಳನ್ನ ಮಾಡ್ಕೊಂಡಿದೆ. ಆದ್ರೆ ಸಾಕಷ್ಟು ಮೆನ್ ಪವರ್ ಅನ್ನ ತಗೊಂಡು ಮಾಡಬಹುದಾಗಿತ್ತು. ಆದ್ರೆ ಇದ್ರ ಜೊತೆಗೆ ಸಾಕಷ್ಟು ತಂತ್ರಜ್ಞಾನ ಮುಂದುವರೆದಿದ್ರು ಕೂಡ ಯಾಕೆ ಇಷ್ಟು ಮಂದಗತಿಯಲ್ಲಿ ಕಾರ್ಯ ಸಾಗ್ತಾ ಇದೆ ಅಂತಕ್ಕಂಥದ್ದು ಹಲವು ಬಾರಿ ನಾವು ಹಲವು ಕಡೆ ನೋಡಿದ್ದೀವಿ. ಸಾಕಷ್ಟು ಬಾರಿ ಕೆಲವೊಮ್ಮೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾತ್ರೋರಾತ್ರಿ ಈ ಒಂದು ಒಡ್ಡುಗಳನ್ನ ಕಟ್ತಕ್ಕಂಥದ್ದು, ಗೇಟ್ ಗಳನ್ನ ಕೂಡಿಸ್ತಕ್ಕಂತಹ ಕೆಲಸಕ್ಕೆ ಮುಂದಾಗ್ತದೆ. ಆದ್ರೆ ಇಲ್ಲಿ TB ಡ್ಯಾಮ್ ನ ಒಂದು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂತಹ ಕೆಲಸದಲ್ಲಿ ಯಾಕೋ ವಿಳಂಬ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ತುಂಗಭದ್ರಾ ಆಡಳಿತ ಮಂಡಳಿಯ ತಂತ್ರಜ್ಞರು ಕಡಿಮೆ ಇದ್ದಾರೋ ಅಥವಾ ಮತ್ತಷ್ಟು ತಂತ್ರಜ್ಞರು ಬೇಕು ಅಂತಕ್ಕಂತಹ ಆಲೋಚನೆಯನ್ನು ಕೂಡ ಮಾಡಿ ವೇಗವಾಗಿ ಈ ಒಂದು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂಥ ಕಾರ್ಯ ಮಂದಗತಿಯಲ್ಲಿ ಸಾಗಿದೆ. ಕಳೆದ 15 ದಿನಗಳಿಂದ ಈ ಒಂದು ಕಾರ್ಯ ಶುರುವಾಗಿರ್ತಕ್ಕಂಥದ್ದು ಗಮನಿಸಬಹುದು. ಕಳೆದ 15 ದಿನಗಳಿಂದ ಕೂಡ ಕ್ರಸ್ಟ್ ಗೇಟ್ ಗಳನ್ನ ರಿಮೂವ್ ಮಾಡತಕ್ಕಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕೇವಲ ಒಂದೇ ಒಂದು ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ತಕ್ಕಂತಹ ಕೆಲಸವನ್ನ ಇವತ್ತು ತುಂಗಭದ್ರಾ ಆಡಳಿತ ಮಂಡಳಿಯ ತಜ್ಞರು ಮಾಡ್ತಾ ಇರ್ತಕ್ಕಂಥದ್ದು. 18 ಗೇಟ್ ನಂಬರ್ 18 ಒಂದನ್ನ ಮಾತ್ರ ಕೂಡಿಸಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಕಡೆ ಗೇಟ್ ಅನ್ನ ಕೂಡಿಸಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಚೈನ್ ಅನ್ನ ಕೂಡಿಸ್ತಕ್ಕಂತಹ ಕೆಲಸ ಕೂಡ
ಭರದಿಂದ ಸಾಗ್ತಾ ಇದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ಲಿಕ್ಕೆ ಮತ್ತೆ ಗೇಟ್ ಗಳನ್ನ ರಿಮೂವ್ ಮಾಡ್ಲಿಕ್ಕೆ 15-16 ದಿನ ಬೇಕಿತ್ತ ಅಂತಕ್ಕಂತಹ ಪ್ರಶ್ನೆ ಕೂಡ ಎದ್ದಿರ್ತದೆ. ಬಹಳ ವೇಗವಾಗಿ ಈ ಒಂದು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂತಹ ಕೆಲಸ ಆಗಬೇಕು ಅಂತಕ್ಕಂತಹ ಕಾರ್ಯ ಇದ್ರೂ ಕೂಡ ಅದ್ಯಾಗೋ ಗೊತ್ತಿಲ್ಲ, ಬಹಳ ಸ್ಲೋ ಆಗಿ ಈ ಒಂದು ಕೆಲಸ ಆಗ್ತಿದೆ ಅಂತಕ್ಕಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. 4 ತಂಡಗಳನ್ನ ಮಾಡ್ಕೊಂಡಿರ್ತಕ್ಕಂತಹ TB ಬೋರ್ಡ್ ನ ಅಧಿಕಾರಿಗಳು 2 ತಂಡ ಏನು ಕ್ರಸ್ಟ್ ಗೇಟ್ ಗಳನ್ನ ರಿಮೂವ್ ಮಾಡ್ತಕ್ಕಂಥ ಕೆಲಸಕ್ಕೆ, ಮತ್ತೆರಡು ತಂಡ ಹೊಸ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ಲಿಕ್ಕೆ ಅಂತಕ್ಕಂಥ ಒಂದು 4 ತಂಡಗಳನ್ನ ಮಾಡ್ಕೊಂಡಿದೆ. ಆದ್ರೆ ಸಾಕಷ್ಟು ಮೆನ್ ಪವರ್ ಅನ್ನ ತಗೊಂಡು ಮಾಡಬಹುದಾಗಿತ್ತು. ಆದ್ರೆ ಇದ್ರ ಜೊತೆಗೆ ಸಾಕಷ್ಟು ತಂತ್ರಜ್ಞಾನ ಮುಂದುವರೆದಿದ್ರು ಕೂಡ ಯಾಕೆ ಇಷ್ಟು ಮಂದಗತಿಯಲ್ಲಿ ಕಾರ್ಯ ಸಾಗ್ತಾ ಇದೆ ಅಂತಕ್ಕಂಥದ್ದು ಹಲವು ಬಾರಿ ನಾವು ಹಲವು ಕಡೆ ನೋಡಿದ್ದೀವಿ. ಸಾಕಷ್ಟು ಬಾರಿ ಕೆಲವೊಮ್ಮೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾತ್ರೋರಾತ್ರಿ ಈ ಒಂದು ಒಡ್ಡುಗಳನ್ನ ಕಟ್ತಕ್ಕಂಥದ್ದು, ಗೇಟ್ಗಳನ್ನ ಕೂಡಿಸ್ತಕ್ಕಂತಹ ಕೆಲಸಕ್ಕೆ ಮುಂದಾಗ್ತದೆ. ಆದ್ರೆ ಇಲ್ಲಿ TB ಡ್ಯಾಮ್ ನ ಒಂದು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂತಹ ಕೆಲಸದಲ್ಲಿ ಯಾಕೋ ವಿಳಂಬ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ತುಂಗಭದ್ರಾ ಆಡಳಿತ ಮಂಡಳಿಯ ತಂತ್ರಜ್ಞರು ಕಡಿಮೆ ಇದ್ದಾರೋ ಅಥವಾ ಮತ್ತಷ್ಟು ತಂತ್ರಜ್ಞರು ಬೇಕು ಅಂತಕ್ಕಂತಹ ಆಲೋಚನೆಯನ್ನು ಕೂಡ ಮಾಡಿ ವೇಗವಾಗಿ ಈ ಒಂದು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂಥ ಕಾರ್ಯ ಮಂದಗತಿಯಲ್ಲಿ ಸಾಗಿದೆ. ಕಳೆದ 15 ದಿನಗಳಿಂದ ಈ ಒಂದು ಕಾರ್ಯ ಶುರುವಾಗಿರ್ತಕ್ಕಂಥದ್ದು ಗಮನಿಸಬಹುದು. ಕಳೆದ 15 ದಿನಗಳಿಂದ ಕೂಡ ಕ್ರಸ್ಟ್ ಗೇಟ್ ಗಳನ್ನ ರಿಮೂವ್ ಮಾಡ್ತಕ್ಕಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕೇವಲ ಒಂದೇ ಒಂದು ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ತಕ್ಕಂತಹ ಕೆಲಸವನ್ನ ಇವತ್ತು ತುಂಗಭದ್ರಾ ಆಡಳಿತ ಮಂಡಳಿಯ ತಜ್ಞರು ಮಾಡ್ತಾ ಇರ್ತಕ್ಕಂಥದ್ದು. 18 ಗೇಟ್ ನಂಬರ್ 18 ಒಂದನ್ನ ಮಾತ್ರ ಕೂಡಿಸಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಕಡೆ ಗೇಟ್ ಅನ್ನ ಕೂಡಿಸಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಚೈನ್ ಅನ್ನ ಕೂಡಿಸ್ತಕ್ಕಂತಹ ಕೆಲಸ ಕೂಡ ಭರದಿಂದ ಸಾಗ್ತಾ ಇದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ಲಿಕ್ಕೆ ಮತ್ತೆ ಗೇಟ್ ಗಳನ್ನ ರಿಮೂವ್ ಮಾಡ್ಲಿಕ್ಕೆ 15-16 ದಿನ ಬೇಕಿತ್ತ ಅಂತಕ್ಕಂತಹ ಪ್ರಶ್ನೆ ಕೂಡ ಎದ್ದಿರ್ತದೆ. ಬಹಳ ವೇಗವಾಗಿ ಈ ಒಂದು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂತಹ ಕೆಲಸ ಆಗಬೇಕು ಅಂತಕ್ಕಂತಹ ಕಾರ್ಯ ಇದ್ರೂ ಕೂಡ ಅದ್ಯಾಗೋ ಗೊತ್ತಿಲ್ಲ, ಬಹಳ ಸ್ಲೋ ಆಗಿ ಈ ಒಂದು ಕೆಲಸ ಆಗ್ತಿದೆ ಅಂತಕ್ಕಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. 4 ತಂಡಗಳನ್ನ ಮಾಡ್ಕೊಂಡಿರ್ತಕ್ಕಂತಹ TB ಬೋರ್ಡ್ ನ ಅಧಿಕಾರಿಗಳು 2 ತಂಡ ಏನು ಕ್ರಸ್ಟ್ ಗೇಟ್ ಗಳನ್ನ ರಿಮೂವ್ ಮಾಡ್ತಕ್ಕಂಥ ಕೆಲಸಕ್ಕೆ, ಮತ್ತೆರಡು ತಂಡ ಹೊಸ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ಲಿಕ್ಕೆ ಅಂತಕ್ಕಂಥ ಒಂದು 4 ತಂಡಗಳನ್ನ ಮಾಡ್ಕೊಂಡಿದೆ. ಆದ್ರೆ ಸಾಕಷ್ಟು ಮೆನ್ ಪವರ್ ಅನ್ನ ತಗೊಂಡು ಮಾಡಬಹುದಾಗಿತ್ತು. ಆದ್ರೆ ಇದ್ರ ಜೊತೆಗೆ ಸಾಕಷ್ಟು ತಂತ್ರಜ್ಞಾನ ಮುಂದುವರೆದಿದ್ರು ಕೂಡ ಯಾಕೆ ಇಷ್ಟು ಮಂದಗತಿಯಲ್ಲಿ ಕಾರ್ಯ ಸಾಗ್ತಾ ಇದೆ ಅಂತಕ್ಕಂಥದ್ದು ಹಲವು ಬಾರಿ ನಾವು ಹಲವು ಕಡೆ ನೋಡಿದ್ದೀವಿ. ಸಾಕಷ್ಟು ಬಾರಿ ಕೆಲವೊಮ್ಮೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾತ್ರೋರಾತ್ರಿ ಈ ಒಂದು ಒಡ್ಡುಗಳನ್ನ ಕಟ್ತಕ್ಕಂಥದ್ದು, ಗೇಟ್ಗಳನ್ನ ಕೂಡಿಸ್ತಕ್ಕಂತಹ ಕೆಲಸಕ್ಕೆ ಮುಂದಾಗ್ತದೆ. ಆದ್ರೆ ಇಲ್ಲಿ TB ಡ್ಯಾಮ್ ನ ಒಂದು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂತಹ ಕೆಲಸದಲ್ಲಿ ಯಾಕೋ ವಿಳಂಬ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ತುಂಗಭದ್ರಾ ಆಡಳಿತ ಮಂಡಳಿಯ ತಂತ್ರಜ್ಞರು ಕಡಿಮೆ ಇದ್ದಾರೋ ಅಥವಾ ಮತ್ತಷ್ಟು ತಂತ್ರಜ್ಞರು ಬೇಕು ಅಂತಕ್ಕಂತಹ ಆಲೋಚನೆಯನ್ನು ಕೂಡ ಮಾಡಿ ವೇಗವಾಗಿ ಈ ಒಂದು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.